ಗೊತ್ತಿದೆಯೋ ಇಲ್ಲವೋ ಅರಿವು ಭಾರತದ ಬಗ್ಗೆ, ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಮೌನವಾದಂಥ ಒಂದು ದೊಡ್ಡ ಕ್ರಾಂತಿ ಆಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಇಡೀ ಭಾರತ, ಇಡೀ ರಾಜ್ಯ ಕೋಲಾರದ ಕಡೆಗೆ ಈ ಹಿನ್ನೆಲೆಯಲ್ಲಿ ನೋಡ್ತಾ ಇದೆ. ಇದ್ರ ಬಗ್ಗೆ ಅವ್ರಿಗೆ ಹೇಳಬೇಕು ಅಂತಂದಾಗ ನಾನು ಇವ್ರ ಎದುರುಗಡೆನೆ ಫೋನ್ ಮಾಡಿ ಹೇಳಿದೆ, ಇಲ್ಲ ನೀವು ಬರಬೇಕು, ನಿಮಗೆ ಈ ಜಿಲ್ಲೆಯ ಸಾಮಾಜಿಕವಾದ ಚಿತ್ರಣ ಮತ್ತು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಂತಹ ಒಂದು ಬಹಳ ಪ್ರಮುಖವಾದಂತಹ ಸಾಮಾಜಿಕ ಚಳುವಳಿಗಳು ಏನಾಗ್ತಾ ಇದೆ ಅಂತ ಗೊತ್ತಾಗಬೇಕು ಅಂತ ನಾನು ಎಸ್ ಪಿ ಅವ್ರಿಗೆ ಹೇಳೆ. ಹಿಂದೆ ಎಸ್ ಪಿ ಅವರು ನಾವೆಲ್ಲ ರೆಗ್ಯುಲರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅಂಡ್ ಅವರು ಬಂದು ಬಹಳ ಒಳ್ಳೆ ಮಾತುಗಳು ಹಾಡಿದ್ರು, ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಹಳ ಸಂತೋಷ ಏನಂದ್ರೆ ಅಟ್ಲೀಸ್ಟ್ ಅವರು ಕೂಡ ಶಿ ವಿಲ್ ಬಿಕಮ್ ಎ ಪಾರ್ಟ್ ಆಫ್ ಅರಿವು ಭಾರತ. ಎಲ್ಲರೂ ಹೀಗೆ ಇಲ್ಲಿ ಬರೋ ಎಲ್ಲ ಅಧಿಕಾರಿಗಳು ಒಂದಲ್ಲ ಒಂದು ರೀತಿಯಿಂದ ಈ ಭಾರತದ ಈ ಅರಿವು ತಂಡದ ಸದಸ್ಯರುಗಳಾಗಿ ಮುಂದುವರಿತಾ ಬರ್ತಾ ಇದ್ದೀವಿ. ನಾವು ಬಹಳ ವರ್ಷಗಳಿಂದ ಮಾತಾಡ್ತಾ ಬಂದಿದ್ದೀವಿ. ನಮ್ದು ಬಂಡವಾಳನೇ ಮಾತು ಅಂತ ಅನ್ಕೊಂಡಿದ್ದೀವಿ. ಅದಲ್ಲ ಅಂತ ನನಗೆ ಅನಿಸಿ ಬಹಳ ವರ್ಷಗಳಾಗೋಗಿದೆ. ಇನ್ಮೇಲಾದ್ರೂ ಅದನ್ನ ನಾವು ಪಕ್ಕಕ್ಕೆ ಇಟ್ಬಿಟ್ಟು ಬೇರೆ ಯೋಚನೆ ಮಾಡಬೇಕು. ವಿಚಾರಗಳು ಬೇರೆ, ಆಚಾರಗಳು ಬೇರೆ, ಆದರೆ ಆಚರಣೆ ಇದೆಯಲ್ಲ ಅದು ಬಹಳ ಮುಖ್ಯ. ನಾವೆಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ, ಅದು ಯಾರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗ್ತಾ ಇಲ್ಲ. ನಾನು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಮೇಲೆ ಬಹಳ ಚೆನ್ನಾಗಿ ಅದನ್ನ ನಾನು ಡಿಸೆಕ್ಟ್ ಮಾಡಿಬಿಟ್ಟಿದ್ದೀನಿ. ನಾವು ಇನ್ನೂ ಏನು ತಪ್ಪುಗಳು ಮಾಡ್ತಾ ಇದ್ದೀವಿ ಅಂದ್ರೆ, ಎಲ್ಲೋ ಒಂದು ರೀತಿಯಲ್ಲಿ ಅರಿವು, ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಒಳ್ಳೆ ಕೆಲಸ ನಿಜ. ಒಂದಷ್ಟು ಒಳ್ಳೆಯ ಜನ, ಸಮಾನ ಮನಸ್ಕರು ಒಂದ್ ಕಡೆ ಸೇರ್ತಾ ಇದ್ದಾರೆ. ನಮ್ಮಲ್ಲಿ ಆಗಿರ್ಬೋದಾದಂಥ ತಪ್ಪು ಒಪ್ಪುಗಳನ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ಮುಂದೆ ಅದು ಆಗಬಾರ್ದಾಗಿ ಎಚ್ಚರಗಳೇನು ವಹಿಸಬೇಕು ಅಂತ ಮಾತಾಡ್ತಾ ಇದ್ದೀವಿ. ಕರೆಕ್ಟ್. ಎಲ್ಲಾ ಶಾಲೆಗಳು ಇದೇ ಹೇಳ್ತವೆ, ಎಲ್ಲ ಯೂನಿವರ್ಸಿಟಿಗಳು ಇದೇ ಹೇಳ್ತಾ ಇದ್ದಾರೆ, ಎಲ್ಲಾ ತಿಳಿದವರು ಇದನ್ನೇ ಹೇಳ್ತಾ ಇದ್ದಾರೆ. ಪ್ರಶ್ನೆ ಬಂದಿರೋದು, ಎಲ್ಲ ಹೇಳ್ತಾ ಇದ್ದಾರಲ್ಲ, ಮಾಡೋರು ಯಾರು, ಮಾಡ್ತಿರೋರು ಯಾರು? ನಮ್ಮಲ್ಲಿ ಒಂದು ದೊಡ್ಡ ಗಾದೆ ಇದೆ ಇಂಗ್ಲಿಷ್ನಲ್ಲಿ, ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ ಫೂಲ್ಸ್ ಅಂತ. ನಾವೆಲ್ಲರೂ ವೇದಾಂತಿಗಳು, ಅದ್ಭುತವಾದ ಭಾಷಣಗಳು ಮಾಡ್ತೇವೆ, ಆದರೆ ಆಚರಣೆ ವಿಚಾರ ಬಂದಾಗ 100 ಹೆಜ್ಜೆ ಹಿಂದಕ್ಕೆ ಹೋಗ್ತೀವಲ್ಲ, ಯಾಕೆ? ಅದಕ್ಕೆ ಯಾವತ್ತು ನಾವು ಪರಿಹಾರವನ್ನ ಕಂಡುಕೊಳ್ಳೋ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ಸಾಮುದಾಯಿಕವಾಗಿ ಎಸ್, ಇಂಡಿಯನ್ಸ್ ಆರ್ ಗುಡ್ ಇಂಡಿವಿಜುವಲಿ ಬಟ್ ಬ್ಯಾಡ್ ಕಲೆಕ್ಟಿವ್ಲಿ ಅಂತ ಒಂದು ಮಾತಿದೆ, ನಂಗೆ ಗೊತ್ತಿಲ್ಲ, ಅದು ನಾವು ಕರೆಕ್ಷನ್ ಮಾಡ್ಕೋಬೇಕು. ಇಂಡಿಯನ್ಸ್ ಆರ್ ಗುಡ್ ಇಂಡಿವಿಜುವಲಿ ಬಟ್ ಬ್ಯಾಡ್ ಕಲೆಕ್ಟಿವ್ಲಿ ಅಂತ ಹೇಳ್ತಾರೆ. ಅದೆಷ್ಟು ಸತ್ಯವೋ ಎಷ್ಟು ನಿಜವೋ ನನಗೆ ಗೊತ್ತಿಲ್ಲ. ಒಟ್ಟಾಗಿ ಸೇರಿದಾಗ ನಿಮ್ಮ ಕಾಲು ನಾನು ಎಳಿತೀನಿ, ನನ್ನ ಕಾಲು ನೀವು ಎಳಿತೀರಿ. ಒಬ್ಬರೇ ಇದ್ದಾಗ ಅದ್ಭುತವಾದ ಮನುಷ್ಯ, ಒಳ್ಳೆಯ ವಿಚಾರವಂತ, ಸದ್ಗುಣಶೀಲ. ಅದೇ 4-5 ಜನ 10 ಜನ ಜೊತೆ ಸೇರಿದಾಗ ಅದೇ ವಾಂಚಲ್ಯ, ಅದೇ ಅಸೂಹೆ, ಅದೇ ದ್ವೇಷ, ಅದೇ ಸಣ್ಣತನ, ಅದೇ ಮೋಸ, ಅದೇ ಸಂಚು. ಇದು ಹ್ಯೂಮನ್ ಏನೋ ಈ ಸೊಸೈಟಿನಲ್ಲಿ ಇರ್ತಕ್ಕಂಥದ್ದು. ಇದು ಬಹಳ ಜನ ಮಾತಾಡ್ತಾ ಇಲ್ಲ, ನಾವೇನ್ ಹೇಳ್ತೀವಿ ಅಂದ್ರೆ ಐಡಿಯಲ್ ಸೊಸೈಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಸಮಸ್ಯೆಗಳೇ ಇರಬಾರ್ದು, ಸಾಧ್ಯ ಇಲ್ಲ. ಕೊಲೆನೇ ಆಗಬಾರ್ದು, ಸಾಧ್ಯ ಇಲ್ಲ. ಸುಳ್ಳೇ ಹೇಳಬಾರ್ದು, ಎಲ್ಲಿ ಸಾಧ್ಯ ಇದೆ? ಎಲ್ಲಿದೆ? ಸತ್ಯವಂತರಿಗೆ ಕಾಲವಿಲ್ಲ, ಇದು ಕಾಲವಲ್ಲ ಅಂತೇಳಿ ಪುರಂದರದಾಸ ಆಗ್ಲೇ ಹೇಳಿದ್ರಲ್ಲ. ಈಗಾಗ ನಾವೆಲ್ಲ ಯಾರು? ಪ್ರಶ್ನೆ ಅದಲ್ಲ. ಶಿವಪ್ಪ ಅವರು ಪ್ರಾರಂಭದಲ್ಲಿ ಮಾತಾಡ್ತಾ ಕೆಲವು ಕಟುವಾದ ಸತ್ಯಗಳನ್ನ, ವಾಸ್ತವಗಳನ್ನ ಒಪ್ಪಿಕೊಳ್ಳಬೇಕನ್ನೋ ಮಾತನ್ನ ಹೇಳಿದರು. ಅದು ನಾವು ಮೊದಲು ಮಾಡಬೇಕು. ಬಿಕಾಸ್ ಈ ಸಮಾಜ, ಈ ದೇಶ ನೆನ್ನೆ ಮೊನ್ನೆ ಹುಟ್ಟಿದಲ್ಲ. ಅಥವಾ ಯಾರೋ 4 ಜನ ವಿದ್ಯಾವಂತರು ಒಂದ್ ಕಡೆ ಕೂತ್ಕೊಂಡು ಇದು ಹೀಗೆ ಇರಬೇಕು ಅಂತ ಡಿಸೈನ್ ಮಾಡಿದಂತ ದೇಶ ಇದಲ್ಲ. ಈ ದೇಶ ತನ್ನ ಪಾಡಿಗೆ ತಾನು ಸ್ಥಾಪನೆಗೊಂಡು ಬೆಳೆದು ಹಲವಾರು ರೂಪಾಂತರಗೊಳ್ಳುಗೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಈ ರೂಪಾಂತರದ ಪರ್ವ ಇದೆಯಲ್ಲ, ಈ ರೂಪಾಂತರ ಪರ್ವದಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ, ಏರುಪೇರುಗಳು. ಅದು ನೆನ್ನೆ ಮೊನ್ನೆದಲ್ಲ, ಶತಮಾನಗಳಿಂದ ನಡೆದಿರ್ತಕ್ಕಂಥದ್ದು. ಅನ್ಟಚಬಿಲಿಟಿ ಅನ್ನೋದು ಅಥವಾ ಅಸ್ಪೃಶ್ಯತೆ ಅನ್ನೋದು ನಾವು ಸಂವಿಧಾನದಲ್ಲಿ ತೆಗೆದುಹಾಕಿದ್ದೀವಿ. ಎಸ್, ಇಟ್ಸ್ ಬಿನ್ ಇರಾಡಿಕೇಟೆಡ್. ಆದ್ರೂ ನಾವು ಅಸ್ಪೃಶ್ಯತೆ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ? ಅಸ್ಪೃಶ್ಯತೆ ಎಲ್ಲಿದೆ? ಅಸ್ಪೃಶ್ಯತೆ ಇಲ್ಲ. ಇದೆ ಅಂತಂದ್ರೆ ನಾನು ಕೇಸ್ ಹಾಕಬೇಕು. ಎಸ್ ಪಿ ಅವ್ರಿಗೆ ನಾನು ಹೇಳ್ಬೇಕು, ಮೊದಲು ಕೇಸ್ ಹಾಕಮ್ಮ ಅಂತ. ಬಿಕಾಸ್ ಅನ್ಟಚಬಿಲಿಟಿ ಹ್ಯಾಸ್ ಬಿನ್ ಇರಾಡಿಕೇಟೆಡ್ ಕಂಪ್ಲೀಟ್ಲಿ ಬೈ ದ ಕಾನ್ಸ್ಟಿಟ್ಯೂಷನ್. ಹಾಗಾದ್ರೆ ಯಾತಕ್ಕೆ ಮಾತಾಡ್ತಾ ಇದ್ದೀವಿ? ಅದು ಸಂವಿಧಾನದ ಮೂಲಕ ಆಗಿದೆ, ಕಾನೂನು ಮೂಲಕ ಆಗಿದೆ. ಕಾನೂನಿಂದ ಇಡೀ ಸಮಾಜವನ್ನ ಸುಧಾರಣೆ ಮಾಡಕ್ಕೆ, ಬದಲಾವಣೆ ಮಾಡಕ್ಕೆ ಸಾಧ್ಯವಿಲ್ಲ, ನಮಗೆಲ್ಲ ಗೊತ್ತಿದೆ. ಆದರೆ
ಈ ಅನ್ಟಚಬಿಲಿಟಿ ಅನ್ನೋದು ಇಟ್ ಈಸ್ ನಾಟ್ ಎ ಫಿಸಿಕಲ್ ಎಂಟಿಟಿ. ಇಟ್ ಈಸ್ ನಾಟ್ ಎ ಫಿಸಿಕಲ್ ಎಂಟಿಟಿ. ಕಣ್ಣಿಗೆ ಕಾಣುವಂತ ವಿಚಾರ ಅಥವಾ ವಸ್ತು ಅಲ್ಲ. ಕಣ್ಣಿಗೆ ಕಂಡಿದ್ರೆ ಅದನ್ನು ಕರೆಕ್ಷನ್ ಮಾಡಬಹುದು. ಸುಣ್ಣ ಬಣ್ಣ ಹೊಡಿಬೇಕಾ ಹೊಡಿಬಹುದು, ಮಾಸ್ ಹೋಗಿದೆಯಾ ರಿಪೇರಿ ಮಾಡಬೇಕಾ ರಿಪೇರಿ ಮಾಡಬಹುದು. ಬಟ್ ಅನ್ಟಚಬಿಲಿಟಿ ಇಸ್ ನಾಟ್ ಎ ಫಿಸಿಕಲ್ ಎಂಟಿಟಿ. ಅದು ಕಣ್ಣಿಗೆ ಕಾಣುವುದಿಲ್ಲ. ಹಾಗಾದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಈ ಮಾರಕವನ್ನ, ಈ ಪಿಡುಗನ್ನ ಅಥವಾ ಈ ಕಳಂಕವನ್ನ ನಾವು ಹೇಗೆ ಚಾಲೆಂಜ್ ಅನ್ನ ಹೇಗೆ ಎದುರಿಸಬೇಕು? ದಟ್ ಈಸ್ ವೇರ್ ಇಂಪ್ಲಿಮೆಂಟೇಶನ್ ಕಮ್ಸ್ ಇನ್. ಅಲ್ಲಿ ನಮ್ಮಗಳ ಪಾತ್ರ ಬಹಳ ಮುಖ್ಯ ಅಂತ ನನಗನ್ನಿಸ್ತದೆ.